ಕಾವೇರಿ, ಕೂಲಿಗೆ ಬಂದವರೆಲ್ಲ ಮನೆಗೆ ಹೋಗ್ತಿದ್ದಾರೆ. ಇವತ್ತು ಮಾಡಿದ ಲೆಕ್ಕ ಕೊಟ್ಬಿಡ್ತೀನಿ, ಮಿಕ್ಕಿದ್ದು ನಾಳೆ ಮಾಡಿ ಇಸ್ಕೋ. ಚಂದ್ರ ಹೋಗಿ ಸೂರ್ಯ ಬಂದ್ರು ಸರಿ, ಕೆಲ್ಸ ಮುಗ್ಸೇ ಹೋಗ್ತೀನಿ. ಇದೆಷ್ಟಿದೆ ಅಂತ ಲೆಕ್ಕ ಹಾಕಲ್ಲ, ಬರ್ಬೇಕಾಗಿರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀನಿ. ಕಾವೇರಿ, ಏನಾಯ್ತು ಕಾವೇರಿ? ಮತ್ತೆ ಯಾಕೆ ಬಂದ್ರಿ? ಏನಾದ್ರೂ ಮರ್ತ ಹೋದ್ರಾ? ನಿನ್ನನ್ನೇ. ನನ್ನನ್ನ? ಹೌದು ಕಾವೇರಿ, ಯಾರಿಗೆ ಕಷ್ಟ ಬಂದ್ರೂ ನಿಂತ್ಕೊಳ್ಳೋಳು ನೀನು. ನಿನ್ನ ಈ ಥರ ಒಂಟಿಯಾಗಿ ಬಿಟ್ಟು ಹೋಗೋಕೆ ಮನ್ಸಾಗಿಲ್ಲ. ನೀನ್ ಕಷ್ಟಪಡ್ತಿರೋದು ನೋಡ್ತಿದ್ರೆ ನಿಂಗೆ ಸಹಾಯ ಮಾಡಬೇಕು ಅನ್ನಿಸ್ತಿದೆ. ಎಲ್ಲ ಒನಕೆ ತಗೊಳ್ರಿ. ಅಕ್ಕ, ಬೇಗ ಬೇಗ ಕೊಟ್ಟು ಒಂದ್ ಸೇರಿ ಇಲ್ಲಾಕು. ಅಕ್ಕ, ಎಲ್ರು ಬೇಗ ಬೇಡ. ಕೆಲಸ ಮಾಡಿ. ಬೇಡ ಬಿಡಿ, ಸುಮ್ಮನಿರಮ್ಮ. ನಾನೇ ಮಾಡ್ತೀನಿ. ಅಕ್ಕ ಅಕ್ಕ ಅಕ್ಕ, ನೋಡಿ 4 ಸೇರಿ ಮಾಡಿದೀವಿ, 400 ರೂಪಾಯಿ ಕೊಟ್ಬಿಡಿ. ನೀನ್ ಸಾಧಾರಣ ಅಲ್ಲಮ್ಮ, ಶಕ್ತಿ ಇದ್ರೆ ಸಾಲದು, ಜೊತೆಗೆ ಯುಕ್ತಿನೂ ಇರ್ಬೇಕು. ತಗೋ 400 ರೂಪಾಯಿ. ಕಾವೇರಿ, ನಿಮ್ ಗೋಪಾಲ್ ಚಿಕ್ಕಪ್ಪ ನಿಮ್ ಭಾವನ ಹತ್ರ ತಲುಪಿದಾರಂತೆ. ಲಾಡು ಮತ್ತೆ ದುಡ್ಡೆಲ್ಲ ಕೊಟ್ರಾ? ನಿನ್ ಹತ್ರ ಮಾತಾಡ್ದೆ ಹೇಗ್ ಕೊಡ್ತಾರೆ? ಅದಕ್ಕೆ ಅಲ್ವಾ ಈ ಫೋನ್ ತಂದಿದ್ದು. ಇಲ್ಲಿ ಸಿಗ್ನಲ್ ಸಿಗಲ್ಲ, ಆ ಕಡೆ ಹೋಗಿ ಮಾತಾಡೋಣ ಬಾ. ಸರಿ, ಆ ಕಡೆ. ಅಯ್ಯೋ ಅಕ್ಕ, ಇಲ್ಲಿ ನೋಡಿ, ನಾನು ಹೋಗಿ ಬರ್ತೀನಿ. ಆಯ್ತು. ಎಲ್ರು ಹುಷಾರಾಗಿ ಮನೆಗೆ ಹೋಗಿ ನಡಿಯೇ. ಅವ್ರ ಹಾರ್ಟ್ ಬೀಟು ನಿಂತು ಹೋಗಿದೆ. CPR ಮಾಡಿದ್ರೆ ಮತ್ತೆ ಹೃದಯ ಬಡ್ಕೊಳ್ಳುವಂಥ ಚಾನ್ಸಸ್ ಇದೆ. Come on, breathe. Come on, breathe. Breathe. Come on. Come on. Come on. Come on, breathe. ಚೆನ್ನಾಗಿ ಉಸಿರಾಡು. ಸಕ್ಸಸ್. ಸರ್, ಪೇಷಂಟ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತೀರಾ ಅನ್ಕೊಂಡಿದ್ದೆ, ಪ್ರಾಣನೇ ಉಳಿಸಿದೀರಾ. ನೀವು ಗ್ರೇಟ್ ಸರ್. ನೋ ಕಾಂಪ್ಲಿಮೆಂಟ್ಸ್ ಪ್ಲೀಸ್, ಇಟ್ಸ್ ಮೈ ಡ್ಯೂಟಿ. ಸರಿ, ನಾನು ಹ್ಯಾಂಡ್ ವಾಶ್ ಮಾಡಿ ಬರ್ತೀನಿ. ನಿಮ್ ಮಗ ಬದುಕಿದ್ದಾರೆ, ಹೋಗಿ ನೋಡಿ. ಸರಿನಮ್ಮ. ತುಂಬಾ ಸಂತೋಷನಮ್ಮ. ಮಗನೇ, ದೇವ್ರು ದೊಡ್ಡವನು. ಆ ದೇವ್ರು ಆ ಇದಾನೆ. ದೇವ್ರೇ ನಮ್ಮ ಮಗನ ಕಾಪಾಡ್ದ. ದೇವ್ರು ನಮ್ ಡಾಕ್ಟ್ರು, ಹೋಗಿ ಅವ್ರನ್ನ ಭೇಟಿಯಾಗಿ. ಮಗನೇ, ನಡಿಯಮ್ಮ. ಡಾಕ್ಟ್ರೇ, ನನ್ನ ಮಗನ ಕಾಪಾಡಿದ್ರಿ, ನಿಮ್ ನಮ್ಮ ಋಣನ ವಂಶನ ಯಾವತ್ತೂ ಉಳಿಸಿದ್ರಿ. ಮರೆಯಲ್ಲ. ಇಲ್ಲಿ ನೋಡಿ, ನೀವು ಋಣ ತೀರ್ಸಕ್ಕಾಗಲ್ಲ ಅಂತ ಎಮೋಷನಲ್ ಆಗೋದ್ರೆ ಅದರಿಂದ ನನಗೇನು ಲಾಭ? ವಂಶೋದ್ಧಾರಕನ್ನೇ ಬದುಕಿಸಿದೀನಿ ಅಂದಮೇಲೆ ನೀವು ನನಗೆ ಎಷ್ಟೇ ಕೊಟ್ರು ಅದು ಕಮ್ಮಿನೇ. ಇಷ್ಟೇ ಕೊಡಿ ಅಂತ ನಾನು ಕೇಳಲ್ಲ. ನನಗೆ ಕೈಯಾರೆ ದುಡ್ಡಿಸ್ಕೊಂಡು ಅಭ್ಯಾಸನೇ ಇಲ್ಲ. ನೀವೇ ಜೇಬಲ್ ಇಟ್ಬಿಡಿ. ಅಯ್ಯೋ, ಇಷ್ಟೊಂದು ಕಮ್ಮಿನಾ? ಯಾರಿಗೂ ಹೇಳ್ಬಿಡಿ, ಆಮೇಲೆ ಬಿಲ್ ಕಟ್ಟುವಂತ ಆಸ್ತಿನೆಲ್ಲ ದೋಚ್ಕೊಬಿಡ್ತಾ. ಸರಿ ಡಾಕ್ಟ್ರೇ, ಹೋಗಿ ಬರ್ತೀವಿ. ಸರಿ ಡಾಕ್ಟ್ರೇ. ಶಂಕು, ನಿನ್ನನ್ನು ಕೇಳ್ಕೊಂಡು ಗೋಪಾಲ ಅಂತ ಯಾರೋ ಬಂದಿದ್ದಾರೆ. ಮಾರ್ನಿಂಗೇ ಅನ್ಕೊಂಡೆ, ನನ್ನ ರಾಶಿಲಿ
ಇವತ್ತು ಲಕ್ಷ್ಮೀದೇವಿನ ಅನ್ನಪೂರ್ಣೇಶ್ವರಿನ ನೋಡ್ತೀನಿ ಅಂತ. ಆ, ನಡಿ. ಹಾಸ್ಕೋಪ್ ಜೊತೆಗೆ ಬ್ಯೂಟಿನೂ ನೋಡ್ಬೇಕು ಅಂತ ಆಸೆ ಇದೆಯಾ? ಇಂಥ ಬ್ಯೂಟೀಸ್ ನಮ್ಮ ಕೈ ಸೇರಲ್ಲಿದ್ರೆ ನಮ್ಮ ಇಡೀ ಜೀವನನೇ ಬೇರೆ ಲೆವೆಲ್ಗೆ ಬದಲಾಗುತ್ತೆ ಮಗ. ಆಕ್ಸಿಜನ್ ಇಲ್ಲ ಅಂದ್ರೂ ಬದುಕ್ಬೋದು, ಆದ್ರೆ ಆಸ್ತಿ ಇಲ್ಲ ಅಂದ್ರೆ ಒಂದಿನನೂ ಅವಳು ಮೇಂಟೈನ್ ಮಾಡಕ್ ಆಗಲ್ಲ ಮಗ. ಶಂಕು, ಏ ಶಂಕರ. ಗೋಪಾಲಣ್ಣ, ಕೊನೆಗೂ ಬಂದ್ರಲ್ಲ. ದುಡ್ಡು ತಗೊಂಬಂದ್ರ? ಊರಲ್ಲಿರೋ ಜನ ಹೇಗಿದ್ದಾರೆ ಅಂತ ಕೇಳೋದು ಬಿಟ್ಟು ದುಡ್ಡು ಮಾತ್ರ ಕೇಳ್ತೀಯ. ತಗೋ ನಿನ್ ದುಡ್ಡು. ಚಿಕ್ಕಪ್ಪ ಫೋನ್ ಮಾಡ್ತಿದ್ದಾರೆ ಕಣೆ. ಏ ನೀನ್ ಸುಮ್ನಿರೆ. ಶಂಕು ತಗೋ, ಕಾವೇರಿ ಹತ್ರ ಮಾತಾಡು. ಹಲೋ 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 ಕಾವೇರಿ. ಬಾವಾ ಹೇಗಿದ್ಯಾ? ಈಗ ದುಡ್ಡು ಲೆಕ್ಕ ಹಾಕ್ದೆ, ಬರೀ 10,000 ಕಳ್ಸಿದ್ಯಾ? ಅದ್ರ ಜೊತೆ 250 ರೂಪಾಯಿನೂ ಇತ್ತಲ್ಲ. ಸಿಟಿಲಿ 1000ನೇ ಚಿಲ್ರೆ, 100ಕ್ಕೆಲ್ಲ ಲೆಕ್ಕನೇ ಇಲ್ಲ. ಸಾಕಾಗಿಲ್ವಾ ಬಾವಾ? ನನ್ನ ಕೈಯಲ್ಲೂ ಆಪಲ್ ಇರಬೇಕು ಅಂದ್ರೆ ₹1,00,000 ಬೇಕು. ಲಕ್ಷನಾ? ತಿನ್ನೋ ಆಪಲ್ಗೆ ಅಷ್ಟೊಂದ್ ಬೆಲೆನಾ? ಇದು ಪಟ್ನದ ಆಪಲ್, ನೋಡ್ತಿದ್ರೆ ತಿನ್ಬೇಕು ಅನ್ಸುತ್ತೆ. ಬಾವಾ 10,000 ಇದ್ರೆ ಫೀಸ್ ಕಟ್ಬೋದು ಅಂತ ಹೇಳಿದ್ದೆ ಅಲ್ವಾ? ಡಾಕ್ಟರ್ ಓದೋದು ಅಂದ್ರೆ ಏನ್ ಅನ್ಕೊಂಡಿದ್ಯಾ ಕಾವೇರಿ? ಆಗಲ್ಲ ಅಂದ್ರೆ ಹೇಳು, ಬಸ್ಸದ್ ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಬಾವಾ, ಬೇಡ ಬೇಡ. ನಮ್ಮ ಈ ಹಳ್ಳಿಗೆ ನೀನು ದೇವ್ರ ತರನೇ ಬರ್ಬೇಕು. ನೀನು ಡಾಕ್ಟರ್ ಆಗ್ಬೇಕು ಅಂತಲ್ವಾ ನಾನು ಇಷ್ಟು ಕಷ್ಟಪಡ್ತಿರೋದು. ಸರಿ ಆಯ್ತು, ಇಡ್ತೀನಿ, ಬಾಯ್. ಬಾವಾ ನಿನಗೆ ಅಂತ ಲಾಡುನು ಕಳ್ಸಿದೀನಿ, ತಿಂದು ಹೇಗಿದೆ ಅಂತ. ಬಾಯ್. ಬಾವಾ ನಿಮ್ ಭಾವನ ಹತ್ರ ಮಾತಾಡಿದ ಪ್ರತಿ ಸಾರಿ ಯಾಕೆ ಹೀಗೆ ಬೇಜಾರಾಗ್ತೀಯಾ? ಏನಿಲ್ವೇ. ಅಷ್ಟೇ ಬಿಡು, ನಿನ್ ಮನ್ಸಿನ ಮಾತು ಎಲ್ಲಿ ಹೇಳ್ತೀಯ ಹೇಳು? ಹೌದು, ಅಷ್ಟು ಹಣ ದುಡಿತಿರ್ತೀಯ, ಒಂದ್ ಸ್ವಲ್ಪ ದುಡ್ಡು ಉಳಿಸಿ ಚಿಕ್ಕ ಫೋನ್ ತಗೊಳ್ಬೋದಲ್ವೇನೆ? 1 ಲಕ್ಷ ಹೇಗ್ ಸಂಪಾದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೋಡಪ್ಪ ಶಂಕರ, ನಿನಗೋಸ್ಕರ ಕಾವೇರಿ ಲಡ್ಡು ಮಾಡಿದಾಳೆ, ತಿಂದು ಹೇಗಿದೆ ಅಂತ ಹೇಳು. ಎದುರುಗಡೆ ಇರೋ ಮೈಸೂರು ಪಾಕ್ನೆ ತಿನ್ನಕ್ಕಾಗ್ತಾ ಇಲ್ಲ, ಇನ್ ಎಲ್ಲಿಂದಾನೋ ಕಳ್ಸಿರೋ ಲಾಡು ತಿಂತೀನ. ನಾನು ಊರಿನ ಜಾತ್ರೆಗೆ ಹೋಗ್ತಿದ್ದೀನಿ, ಅಲ್ಲಿಂದ ಬಂದ್ಮೇಲೆ ಮೆಡಿಕಲ್ ಕಾಲೇಜ್ ಫಂಡ್ಸ್ ನೋಡ್ತೀನಿ. ಓಕೆ? ಓಕೆ ಮೇಡಮ್. ಓಕೆ ಬಾಯ್. See you. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಶಿವಪ್ಪ. ನಿಂತ್ಕೊಳ್ಳೋ. ಏ ಆದ್ಯ ಬಾರೆ, ನಿನ್ ಗಂಡ ಏನೋ ತಗೊಂಡೋಗ್ತಾವನೆ, ಏನು ಅಂತ ಕೇಳು. ನೋಡ್ಕೋ ಅತ್ತೆ, 200 ರೂಪಾಯಿನೇ, ಏನೋ 1,000-2,000 ತಗೊಂಡಂಗೆ ಕಿರ್ಸ್ತಿದ್ಯಲ್ಲ ನೀನು. ಅಣ್ಣ, ನನ್ನ ಮಗಳು ಕಷ್ಟಪಟ್ಟು ದುಡ್ಕೊಂಡು ಬಂದ ದುಡ್ಡನ್ನ ನೀನು ಕುಡ್ದು ಹಾಳು ಮಾಡಿದ್ರೆ ಹೆಂಗಣ್ಣ? ಏನಮ್ಮ ಕೇಳಿಸ್ಕೊಂಡ್ಯಾ? ನನ್ ಗಂಡ ಗಂಟ್ಲು ಪೂರ್ತಿ ಕುಡಿಯೋನು, ನಾನು ಇಲ್ಲಿ ಕೂತ್ಕೊಂಡು ತಿನ್ನೋಳು, ಇವರು ರಕ್ತ ಹರಿಸ್ಕೊಂಡು ದುಡಿತಾರೆ ಅಂತಿದ್ದಾರೆ. ನನ್ ಮೊಮ್ಮಗನ್ನ ಡಾಕ್ಟರ್ ಓದಿಸ್ತೀನಿ ಅಂತ ಮಾತು ಕೊಟ್ಟಿರೋದನ್ನ ಮರಿಬೇಡ್ವೆ ನಾರಾಯಣಮ್ಮ. ಬಾವ ಓದ್ತಿರೋದ್ರ ಬಗ್ಗೆ ಅಲ್ಲ ಅಜ್ಜಮ್ಮ, ಮಾವ ಕುಡಿಯೋದ್ರ ಬಗ್ಗೆ ಅಮ್ಮ ಹೇಳಿದ್ದು.
ನಾನ್ ಕೂಡ ಕೂಲಿಗೆ ಹೋಗ್ತಿದ್ದೆ ಕಣೆ. ಆದ್ರೆ ಡಾಕ್ಟ್ರನ ಹೆತ್ತ ತಾಯಿ ಕೂಲಿ ಕೆಲಸ ಮಾಡ್ತಿದ್ದಾಳ್ ನೋಡು ಅಂತ ಜನ ಮಾತಾಡ್ಕೊಳಲ್ವಾ? ದುಡಿಯಕ್ಕಂತ ಯೋಗ್ಯತೆ ಇಲ್ಲ, ಆದ್ರೆ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ. ಇರೋದನ್ನ ಉಳಿಸ್ಕೊಂಡ್ರೆ ಮುಂದೆ ನಿಮ್ ಬದುಕು ನಡ್ಸಕ್ಕಾದ್ರೂ ಆಗತ್ತೆ. ಏನಯ್ಯ ಬಿಡ. ನನ್ನ ಬಾಯಿಂದ ಸತ್ಯ ಹೊರಗೆ ಬರಬಾರ್ದು ಅಂದ್ರೆ ಗಂಟ್ಲು ನೆನಿಬೇಕು ಕಣೆ ಹೆಂಡ್ತಿ. ನಾರಾಯಣಮ್ಮಂಗೆ ಆ ವಿಷಯ ಚೆನ್ನಾಗಿ ಗೊತ್ತಲ್ವಾ? ಊರ್ ಬಿಟ್ಟು ಹೋಗ್ತೀನಿ ಅಂದೆ, ಈಗ ಗುಡ್ಸಲ್ ಬಿಟ್ಟು ಹೋಗಕ್ಕೂ ನಿನ್ ಕೈಲ ಆಗಲ್ಲ. ಹೋದ್ರೆ ಆ ಕಟಕರು ಸಾಯಿಸ್ತಾರಲ್ವೇನೆ. ನಮ್ಮಮ್ಮ ನಿನ್ನ ಮನೆಯೊಳಗ್ ಸೇರ್ಸ್ಕೋಬೇಕು ಅಂದ್ರೆ ನೀನ್ ಈ ಮನೆ ಭಾರನ ಹೊರಬೇಕು ಅದ್ಗೆ. ಸರಿ ಸರಿ, ಪಕ್ಕದ ಮನೆ ಭಾರತಮ್ಮ ನನ್ ಕರ್ದವ್ರೆ, ಇರೋದನ್ನ ತಿನ್ಕೊಂಡಿರಿ. ಛೇ, ಈ ಕೋಳಿ ಒಂದು ಯಾವಾಗ ನೋಡಿದ್ರು ಕೊಕ್ಕೋ ಅಂತಿರುತ್ತೆ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ, ನೀನ್ ಚಿಂತೆ ಮಾಡ್ಬೇಡ. ನನ್ ಚಿಂತೆ ಏನು ಅಂದ್ರೆ ಬಾವ ಕೇಳಿರೋ ಆ ದುಡ್ಡಿನ ಬಗ್ಗೆ ಅಮ್ಮ. ಪಟ್ನ ಅಂದ್ರೆ ಹಂಗೆ, ಅದು ಅಲ್ದೆ ದೊಡ್ಡ ಓದು. ಎಷ್ಟೇ ಕಷ್ಟ ಬಂದ್ರೂ ಸರಿ, ಆ ದುಡ್ಡು ನಾನು ಒಟ್ಟುಗೂಡಿಸ್ಬೇಕಮ್ಮ. ನೀನು ನಿನ್ ಭಾವನ್ಗೋಸ್ಕರ ಮಾತ್ರ ಅಲ್ಲ, ಈ ಊರ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ಯಾ. ಜನರ ಆರೋಗ್ಯಕ್ಕೋಸ್ಕರ ಕಷ್ಟ ಪಡ್ತಿದ್ಯಾ. ಅವನ್ನ ಡಾಕ್ಟರ್ ಮಾಡಿ ಊರ್ಗೆ ಸೇವೆ ಮಾಡ್ಬೇಕು ಅಂತಿದ್ಯಾ. ಆ ಮಹೇಶ್ವರಮ್ಮ ತಾಯಿ ಏನೋ ಒಂದು ದಾರಿ ತೋರಿಸ್ತಾಳೆ. ನೀನು ದುಡ್ಡುಗೋಸ್ಕರ ಕುಸ್ತಿ ಮಾಡಕ್ ಹೋಗ್ಬೇಡ. ಸರಿ ಅಮ್ಮ. ನೀನ್ ಹೋಗಿ ಊಟ ಮಾಡು ಕಾವೇರಿ. ನಾನು ಮನೇಲೇ ಇರೋಳು, ನನ್ಗೇನು ಹಸುಗಿಸ್ವಿಲ್ಲ. ಹೋಗು, ಹೋಗಿ ಊಟ ಮಾಡು. ಇಬ್ರು ಒಟ್ಟಿಗೆ ತಿನ್ನೋಣ ಅಮ್ಮ. ಕಾವೇರಿ, ನೀನು ನನ್ನ ಬದುಕನ್ನ ಬದಲಾಯಿಸಿದ ಆ ದಿನ ನಿನ್ನ ಕುತ್ತಿಗೆಯಲ್ಲಿ ನಾನ್ ನೋಡಿದ ಹಾರ ಇವತ್ತು ಕೆಲ್ಸಕ್ಕೆ ಬರುತ್ತೆ. ಏನ್ ಬೇಕು? ಬೇಕು ಅನ್ನೋದು ಕಾಣಿಸಲ್ಲ, ಅದಕ್ಕೆ ಹುಡುಕ್ತಾ ಇರೋದು. ಕೆಲವೊಂದು ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ, ಕಲ್ಯಾಣಿ ತರ. ₹1,00,000 ಅಂದ್ರೆ ತಮಾಷೆನಾ? ಅಷ್ಟ್ ದುಡ್ಡಿದ್ದಿದ್ರೆ ನನ್ ಮದ್ವೆನೇ ಮಾಡ್ತಿದ್ರು ನಮ್ಮಪ್ಪ. ನಿನ್ ಭಾವನಾಡೆ ಬರ ಚೆನ್ನಾಗಿದೆ, ಆದ್ರೆ ನೀನ್ ಸಾಲ ಬೀಳೋ ತರ ಕಾಣ್ತಿದ್ಯಾ. ಹೇ, ತಂಗಿಡಿ ಹೂವು. ತಂಗಿಡಿ ಹೂವು ನಿನ್ ಮೇಲೆ ಬಿದ್ದಿದೆ ಅಂದ್ರೆ ನಿಂಗೆ ಬೇಕಾದವ್ರು ಯಾರೋ ಬರ್ತಿದ್ದಾರೆ ಅಂತ. ಒಂದ್ಸಲ ಕಾರ್ ನಿಲ್ಸಿಲಿ. ಓಕೆ, ಈಗ ಯಾಕೆ ಇಳಿತಿದ್ಯಾ? ಹತ್ರದಲ್ಲೇ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ನನಗೂ ಒಂಥರ ಕನೆಕ್ಷನ್. ನಿಲ್ಸು ಇಲ್ಲೇ, ಬಾಯ್. ನನಗ್ ಬೇಕಾಗಿರೋರು ಯಾರಿದ್ದಾರೆ? ಬಾವ ಬೇರೆ ಜಾತ್ರೆಗೆ ಬರಲ್ಲ ಅಂದ. ಏನೋ ಆ ಮಹೇಶ್ವರಮ್ಮ ತಾಯಿ ಯಾರನ್ನ ಗಂಟಾಗ್ತಾರೋ ನಿನ್ಗೆ. ಯಾರು ನೀವೆಲ್ಲ? ಅಣ್ಣ, ಭಟ್ರಳ್ಳಿಗೆ ದಾರಿ ಯಾವ ಕಡೆ? ಆ ಕಡೆ ಹೋದ್ರೆ ಭಟ್ರಳ್ಳಿ ಬರುತ್ತೆ. ಅಲ್ಲೋಡು.
ಅಲ್ಲ್ ನೋಡು. ಏಯ್! ಬಿಡ್ರು ಬ್ಯಾಗ್ನ. ಕಿತ್ಕೊಳ್ಳೋ ಬ್ಯಾಗ್ನ. ಕಿತ್ಕೊಳ್ರು. ಕೊಡೋ ಬ್ಯಾಗ್ನ. ಏಯ್, ಬಿಡ್ರು. ಬಿಡು ಅವ್ನ. ಬಿಡು. ಏಯ್! ಕೊಡೋ ಬ್ಯಾಗು. ಏಯ್! ಅಡಿಯ ನಿನಗಿದು ಸಂಬಂಧ ಇಲ್ದಿರೋದು. ಹೋಗಿ ತುರ್ಕೆ ಸೊಪ್ಪು ತಗೊಂಡ್ ಬಾ. ಬೇಗ. ಏಯ್! ಕೊಡೋ ಅವ್ನ. ಏಯ್! ಬಿಡ್ರು. ಬೇಗ ಬಾರೆ. ಬೇಗ ಬೇಗ ತಗೊಂಡ್ ಬನ್ನಿ. ಪಕ್ಕದವ್ರು ಕಾಣಿಸ್ತಿದ್ದಾರೆ. ಕಳ್ತನ ಮಾಡಕ್ ಬಂದಿರ್ಬೇಕು. ಬೇಗ ಬನ್ನಿ. ಕಾವೇರಿ, ಕಾವೇರಿ, ಬಿಡವ ನಿನ್ ಕಾಲ್ ಮುಗಿತೀನಿ ಬಿಡುವ. ಓಡ್ರೋ. ಏನಾಯ್ತು? ಕಣ್ಣಿಗೆ ಕಾರ ಎರ್ಜಿರೋ ಹಾಗಿದೆ. ಕಳ್ಳನ್ ಮಕ್ಳು. ಕಣ್ ತೆಗೆಕ್ ಹೋಗ್ಬೇಡಿ, ಕಣ್ಣುರಿಯತ್ತೆ. ನನ್ ಜೊತೆ ಈ ಕಡೆ ಬನ್ನಿ. ಹುಷಾರು. ಇಲ್ಲೇ ಕುತ್ಕೊಳ್ಳಿ. ನೀನ್ ದೇವಸ್ಥಾನಕ್ಕೆ ಹೋಗಿ ತೆಂಗಿನ ಹಾಲ್ನ ಹುಷಾರಾಗಿ ತಗೊಂಡ್ ಬಾ. ಸರಿ, ನೀನು ಹೋಗ್ ನೀರ್ ತಗೊಂಡ್ ಬಾ. ಹಾ ಸರಿ ಸರಿ. ಅಯ್ಯೋ. ನಾನು 1 ನಿಮಿಷ ಬರ್ತೀನಿ, ಇಲ್ಲೇ ಕುತ್ಕೊಳ್ಳಿ. ಉರಿ ಉರಿ. ಅಯ್ಯೋ ಅಯ್ಯೋ ಉರಿತಾ ಇದೆ. ಯಪ್ಪ ಉರಿತಾ ಇದೆ. ಏನಾಗಲ್ಲ, ಬೇಗ ಬನ್ನಿ. ಕೊಡಿಲಿ. ನೀರ್ ತಗೊಂಡ್ ಬಾ. ತಗೋ ಕಾವೇರಿ. 1 ನಿಮಿಷ ಹಾಗೆ ಇರಿ. ಅಮ್ಮ ಉರಿ. ಒಂದ್ ಸ್ವಲ್ಪ ಕತ್ ಮೇಲ್ ಮಾಡಿ. ಹಾ. ನಾನ್ ಕಳ್ಸಿರೋ ಪತ್ರ ನೋಡಿ, ರಾಜಮನೆತನದವರು ಈ ಪತ್ರ ಕಳ್ಸಿರ್ಬೇಕು. ನಿಮ್ ಹೆಸರು? ನನ್ನ ಹೆಸರು ಪೃಥ್ವಿ. ನಾನು ಲಾಯರ್. ಲಾಯರಾ? ಓ, ವಕೀಲ್ ಸಾಹೇಬ್ರಾ? ಹೌದು.
ನೀವು? ಊರಿನ ಎಲ್ಲ ಜನರಿಗೂ ಶುಭವಾರ್ತೆ. 17 ವಯಸ್ಸು ತುಂಬಿರೋ ಹೆಣ್ಮಕ್ಳ ತಾಯಂದ್ರಿಗೆ ಅದೃಷ್ಟ ಒಲಿದು ಬಂದಿದೆ. ಆ ವಯಸ್ಸಿನ ಹೆಣ್ಣು ಮಕ್ಕಳಿಗೆಲ್ಲ ಮಹಿಳಾ ಕಾರ್ಪೊರೇಷನ್ ನಿಂದ ₹1,00,000 ಅನುದಾನ ಕೊಡ್ತಾ ಇದ್ದಾರೆ. ಈ ದುಡ್ಡು ನನ್ಗೋಸ್ಕರನೇ ಬಂದಿರಬೇಕು. ಬಂದು ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಇಲ್ಲಿ ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಆಗ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ ತೆಗಿಬೋದು. ಇಟ್ಸ್ ಓಕೆ. ಏಯ್, ನೀವ್ ಹೋಗಿ ಪುರೋಹಿತರಿಗೆ ವಿಷಯ ತಿಳಿಸ್ ಬನ್ನಿ. ಹಾ, ನಾನು ಹೋಗ್ತೀನಿ.